ಇವತ್ತ ಸಮೋಸ ಮಾಡೋದು ಹೆಂಗಂತ ನೋಡುಂಬರ್ರಿ. ಬುಟ್ಟಿ ಒಳಗ ಒಂದ್ ಬಟ್ಲ ಮೈದಾ ಹಿಟ್ಟು ಹಾಕೊಂಡಿನ್ರಿ. ಅದಕ್ಕ ಒಂದ್ ಚಿಟಕಿ ಉಪ್ಪು ಹಾಕೊಂಡಿನಿ, ಒಂದ್ ಸ್ವಲ್ಪ ಅಜ್ವಾನ್ ಹಾಕೊಂಡಿನಿ, ಒಂದ್ 5 ಚಮಚೆ ತುಪ್ಪ ಹಾಕೊಂಡಿನಿ. ಈಗ ಸ್ವಲ್ಪ ನೀರ್ ಹಾಕಿ ಗಟ್ಟಿ ಕಲಿಸಿ ಒಂದ್ 5 ನಿಮಿಷ ಮುಚ್ಚಿಡ್ಬೇಕ್ರಿ. ಈಗ ಸಮೋಸ ಎಲಿಗೆ ಹಚ್ಲಿಕ್ಕೆ ಸಾಟಿ ಮಾಡ್ಕೋಬೇಕಾಗ್ತದ್ರಿ. ಒಂದ್ ಬಟ್ಟಲ್ದಾಗ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಂಡಿನ್ರಿ 2 ಚಮಚೆ. ಅದಕ್ಕ ಒಂದ್ ಚಮಚೆ ಮೈದಾ ಹಿಟ್ಟು ಹಾಕಿನಿ, ಒಂದ್ ಸ್ವಲ್ಪ ಎಣ್ಣೆ ಹಾಕಿನಿ, ಹಾಕಿ ಚಲೋತ್ನೆ ಕಲಿಸಿನ್ರಿ. ಈಗ ಕಲಿಸಿಟ್ಟಿದ್ದು ಹಿಟ್ಟು ತಗೊಂಡು 3 ಉಳ್ಳಿ ಮಾಡ್ಕೊಂಡಿನ್ರಿ. ಈಗ ಒಂದೊಂದು ಉಳ್ಳಿ ತಗೊಂಡು 3 ಎಲಿ ಮಾಡ್ಕೊಂಡು ಇಟ್ಟಿನ್ರಿ. ಒಂದ್ ಎಲಿ ಮಾಡಿ ಅದಕ್ಕ ಇದು ಸಾಟಿ ಕಲ್ಸಿವಲ್ರಿ ಅದು ಹಚ್ಬೇಕು. ತುಂಬಾ ಕೈಲೇ ಸೌರಿ ಅದ್ರ ಮೇಲೆ ಒಂಚೂರು ಮೈದಾ ಹಿಟ್ಟು ಹಚ್ಬೇಕು, ಉದುರಿಸ್ಬೇಕು. ಉದುರಿಸಿ ಮತ್ತೊಂದು ಎಲಿ ಹಾಕ್ಬೇಕು. ಮತ್ತ ಅದು ಸಾಟಿ ಕಲ್ಸಿದ್ದು ಹಚ್ಚಿ ಮತ್ತೊಂಚೂರು ಮೈದಾ ಹಿಟ್ಟು ಉದುರಿಸ್ಬೇಕು. ಅದ್ರ ಮೇಲೆ ಮತ್ 3ನೇ ಎಲಿ ಹಾಕಿ ಚೌಕಗೆ ಮಡಚ್ಬೇಕು. ಮತ್ತ ಲಟ್ಟಿಸಿ ಚೌಕಗೆ ಕಟ್ ಮಾಡಕ್ ಹೋಗ್ರಿ. ಕಟ್ ಮಾಡಿ ಕಾದ ಎಣ್ಣೆ ಒಳಗ ಕರ್ ತೆಗದ್ರ ಮನೆಯಲ್ಲೇ ಮಾಡಿದ ಸಮೋಸ ರೆಡಿ.